ವಿದ್ಯಾರ್ಥಿನಿ ಕಿಡ್ನಾಪ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರು ಕಾಲೇಜಿಗೆ ಸೇರೋದಕ್ಕಂತ ಹೇಳಿ ನಾಟಕವಾಡಿದ್ಲಂತೆ. ಶಾಲೆಗೆ ಹೋಗೋದಂತೆ ಪುಸ್ತಕವನ್ನು ಸುಟ್ಟ ಕುಡುಕ ತಂದೆ ಪೊಲೀಸರಿಗೆ ಕರೆ ಮಾಡಿದ ಬಾಲಕಿ ದೂರನ್ನು ಕೊಟ್ಟಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಕೇರಳದ ಐಟಿ ಅಧಿಕಾರಿಗಳ ವಿಚಾರಣೆಯಾಗಿದೆ. ಎಲ್ಲದರ ಸಂಕ್ಷಿಪ್ತ ವರದಿ ಕರ್ನಾಟಕ ಟಾಪ್ 20ಯಲ್ಲಿ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ರೈತ ನಿಂಬಣ್ಣ ಎಂಬುವರ ಜಮೀನಿನಲ್ಲಿ ಲಘು ವಿಮಾನ ಪತನ ಆಗಿದೆ. ವಿಮಾನ ಪತನವಾಗಿ 2 ದಿನ ಕಳೆದಿದೆ. ಇದುವರೆಗೂ ವಿಮಾನವನ್ನ ಜಮೀನಿನಿಂದ ಹೊರತೆಗೆಯಲಾಗಿಲ್ಲ. ಜಮೀನಿನಲ್ಲಿ ವಿಮಾನದ ಆಯಿಲ್ ಸೋರಿಕೆಯಾಗಿದೆ. ಈ ದುರಂತ ನೋಡಲು ನೂರಾರು ಜನರು ಬಂದು ಜಮೀನಿನಲ್ಲಿದ್ದ ಕಬ್ಬಿನ ಗದಿಯನ್ನ ತುಳಿದು ಹಾಳು ಮಾಡಿದ್ದಾರೆ. ಒಟ್ಟು 5 ಎಕರೆ ಜಮೀನು ವಿಮಾನ ದುರಂತದಿಂದ ನಾಶವಾಗಿದೆ. ಈಗ ಮತ್ತೆ ಸಂಪೂರ್ಣ ಜಮೀನು ಶುಚಿಗೊಳಿಸಿ ಕಬ್ಬಿನ ಬೀಜ ಹಾಕಿ ಬೆಳೆ ತೆಗೆಯಬೇಕು. ಇದರಿಂದ ಅಂದಾಜು 5 ಲಕ್ಷ ಖರ್ಚಾಗುತ್ತೆ ಅಂತ ಜಮೀನು ರೈತ ನಿಂಗಪ್ಪ ಪಬ್ಲಿಕ್ ಟಿವಿ ಮುಂದೆ ಅಳಲು ತೋಡಿಕೊಂಡಿದ್ದಾನೆ. ಇಲ್ಲೇ ಕೆಲಸ ಮಾಡ್ತಿದ್ವು. ನಾಗೇನು ತೊಂದರೆ ಆದ್ರಿ ರೊಕ್ಕ ಇಲ್ಲಿ ಬಂದು ಹಂಗೆ ಬಿದ್ದಿಂದ ಅಂತ ಓಡಿ ಬಂದ್ರಿ. ಇದೆಲ್ಲ ಕಬ್ಬಿನ ಮಂದಿ ನಾವಿದ್ದು ಬಂದು ಕೇಸಿ ಅವರು ಸಂರಕ್ಷಣೆ ಮಾಡಿ ಅವ್ರನ್ನ ತೆಗೆದು ಕೇಸಿ ಪೂರ್ಣ ಆಂಬುಲೆನ್ಸ್ ಗಾಡಿಯಾಗ ಕಳಿಸಿದ್ವಿ ಅವ್ರನ್ನ. ಬಿದ್ದ ಕೇಸಿಗೆ ಮಂದಿ ಅದು ದಟ್ನಿ ಅದು ಎಣ್ಣೆ ಸೋರಿ ಅದು ಇದು ಆಗಿ ಅಲ್ಲಿ ನಮಗೆ ಕಬ್ಬ ಲುಕ್ಸಾನ್ ಆಕತ್ರಿ. ಬಾಡಿ ಹೇಳಂಗಿಲ್ಲ ಅದು. ಹಿಂಗಾಗಿ ಅದು ಯಾವುದೋ ವ್ಯವಸ್ಥೆಗೆ ನಾವು ಮುಂದೆ ಗಳೆ ಹೊಡೆದು ತೆಗೆದು ಮಾಡ್ಬೇಕ್ರಿ. ಅದು ಈ ಪ್ರಕಾರ ನಮ್ಗೆ ಲುಕ್ಸಾನ್ ಆಕತ್ರಿ. ಮತ್ತು ಅದಕ್ಕೇನು ನೀವು ಪರಿಹಾರ ಅದಕ್ಕೇನು ಕೊಟ್ಟ ಕೇಸಿ ನೀವು ಏನು ಮಾಡ್ತೀರೋ ಮಾಡಿರಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ತಿಂಗಳಾದ್ರೂ ಸ್ಪರ್ಧೆಗಳ ನಡುವೆ ಟಾಪ್ ವಾರ್ ಮಾತ್ರ ಮುಗಿಯುವ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಚೈತ್ರಾ ಕುಂದಾಪುರ ವರ್ಸಸ್ ಅಶ್ವಿನಿ ಗೌಡ ಪೋಸ್ಟ್ ವಾರ್ ಶುರುವಾಗಿದೆ. ಬಿಗ್ ಬಾಸ್ ನಲ್ಲಿ ಚೈತ್ರಾ ಅಶ್ವಿನಿ ಗೌಡ ಮಧ್ಯೆ ನಡೆದಿದ್ದ ಗೇಮ್ ವೇಳೆ ಅಶ್ವಿನಿ ಗೌಡ ಕೈಕಾಲುಗಳ ಮೇಲಿನ ಗಾಯದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಚೈತ್ರಾ ಕೂಡ ಪೋಸ್ಟ್ ಹಾಕಿ ಅಶ್ವಿನಿಗೆ ಟಾಂಗ್ ಕೊಟ್ಟಿದ್ದಾರೆ. ನನಗೂ ದೇಹದ ಮೇಲೆ ಪರಚಿದ ಕಲೆಗಳಿವೆ, ಆದ್ರೆ ಕ್ಷಮಿಸಿ, ನನ್ನ ಬಳಿ PR ಟೀಮ್ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಆಟವನ್ನ ಆಟವಾಗಿ ನೋಡುವ ಮನಸ್ಥಿತಿ ಇದೆ ಅಂತ ಚೈತ್ರಾ ಪೋಸ್ಟ್ ಮಾಡಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ ವಿರುದ್ಧ ಅಶ್ವಿನಿ ಫ್ಯಾನ್ಸ್ ಕೂಡ ಗರಂ ಆಗಿ ನಾನಾ ಆಕ್ರೋಶದ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಕಿಡ್ನಾಪ್ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರು ಕಾಲೇಜ್ಗೆ ಸೇರೋಕೆ ವಿದ್ಯಾರ್ಥಿನಿ ಕಿಡ್ನಾಪ್ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ. ಬೆಳ್ತಂಗಡಿಯಲ್ಲಿ ನಿನ್ನೆ ನಡೆದಿದ್ದ ಕಿಡ್ನಾಪ್ ಯತ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ರು. ಈ ವೇಳೆ ಕಿಡ್ನಾಪ್ ಡ್ರಾಮಾ ಮಾಡಿದ್ರೆ ಮನೆಯವರು ಮಂಗಳೂರಿನ PUC ಕಾಲೇಜಿಗೆ ಸೇರಿಸ್ತಾರೆ ಅನ್ನೋ ಪ್ಲಾನ್ ಮಾಡಿದ್ದಾಳೆ ಅನ್ನೋದು ತಿಳಿದು ಬಂದಿದೆ. ಬ್ಯಾಗ್ನಲ್ಲಿರೋ ಪುಸ್ತಕಗಳನ್ನು ಮನೆಯಲ್ಲೇ ಸುಟ್ಟು ಹಾಕಿ ಬಳಿಕ ಶಾಲಾ ಬ್ಯಾಗ್ ಅನ್ನು ದಾರಿಯಲ್ಲೇ ಬಿಸಾಡಿದ್ಲು. ದಾರಿ ಮಧ್ಯದಲ್ಲಿ ಸ್ಕೂಟಿಯನ್ನು ನಿಲ್ಲಿಸಿ ಬ್ಲೇಡ್ನಿಂದ ಕೈ ಕೊಯ್ದುಕೊಂಡು ನಾಟಕ ಆಡಿರುವ ಬಗ್ಗೆ ಪೊಲೀಸರಿಗೆ ತನಿಖೆ ವೇಳೆ ತಿಳಿದು ಬಂದಿದೆ. ಶಾಲೆಗೆ ಹೋಗಬಾರದು ಎಂದು ಕುಡುಕ ತಂದೆಯೊಬ್ಬ ಮಗಳ ಪುಸ್ತಕ ಸುಟ್ಟು ಹಾಕಿದ್ದರಿಂದ ತಂದೆಯ ವಿರುದ್ಧ 112 ನಂಬರ್ಗೆ ಕರೆ ಮಾಡಿ ಪೊಲೀಸರಿಗೆ ದೂರು ನೀಡಿದ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರುಂಡಿ ಗ್ರಾಮದಲ್ಲಿ ನಡೆದಿದೆ. 10ನೇ ತರಗತಿ ಓದ್ತಿದ್ದ ಬಾಲಕಿಯ ತಂದೆ ಕುಡಿದು ಬಂದು ಗಲಾಟೆ ಮಾಡೋದಲ್ಲದೆ ಶಾಲೆಗೆ ಕಳಿಸ್ತಾ ಇಲ್ಲ. ಅಲ್ಲದೆ ಶಾಲೆಗೆ ಹೋಗಬೇಡ ಅಂತ ಮಗಳ ಪುಸ್ತಕ ಸುಟ್ಟು ಹಾಕಿ ಗಲಾಟೆ ಮಾಡಿದ್ದಾನೆ ಅಂತ ದೂರು ನೀಡಿದ್ದು. ಸ್ಥಳಕ್ಕೆ ಭೇಟಿ ನೀಡಿದ 112ರ ಅಧಿಕಾರಿಗಳಾದ ಹೇಮರಾಜ್ ಮತ್ತು ರವಿಕುಮಾರ್ ಕುಡುಕ ತಂದೆಗೆ ಕ್ಲಾಸ್ ತೆಗೆದುಕೊಂಡರು. ಅಲ್ಲದೆ ನ್ಯಾಮತಿ ಠಾಣೆಯ CPI ರವಿ ವಿದ್ಯಾರ್ಥಿನಿಗೆ ಹೆಚ್ಚಿನ ರೀತಿಯಲ್ಲಿ ಅಗತ್ಯ ಪುಸ್ತಕಗಳನ್ನು ಕೊಡಿಸಿ ಧೈರ್ಯ ತುಂಬಿದ್ರು. ಇನ್ನು ನ್ಯಾಮತಿ ಪೊಲೀಸರು ಮತ್ತು 112ರ ಪೊಲೀಸರ ಕಾರ್ಯಕ್ಕೆ SP ಉಮಾ ಪ್ರಶಾಂತ್ ಸೇರಿದಂತೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ SIT ಅಧಿಕಾರಿಗಳಿಗೆ ಕಬ್ಬಿಣದ ಕಡಲೆಯಾಗಿದೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡು 10 ದಿನಗಳಾದರೂ SIT ಅಧಿಕಾರಿಗಳಿಗೆ ಪ್ರಕರಣದಲ್ಲಿ ಒಂದೇ ಒಂದು ಕ್ಲೂ ಸಿಕ್ಕಿಲ್ಲ. ಕೇಸ್ನಲ್ಲಿ SIT ಅಧಿಕಾರಿಗಳು 3 ಆಂಗಲ್ನಲ್ಲಿ ತನಿಖೆ ನಡೆಸಿದ್ರು, ನೋ ಯೂಸ್. ಈಗಾಗಲೇ ಪ್ರಕರಣದಲ್ಲಿ ಕುಟುಂಬದ ಸದಸ್ಯರು, ಆಪ್ತರು, IT ಅಧಿಕಾರಿಗಳನ್ನು ತನಿಖೆ ಮಾಡಿದ್ದಾರೆ. ಕೇರಳ, ಕರ್ನಾಟಕ, ತಮಿಳುನಾಡು, ದುಬೈ ಸೇರಿದಂತೆ ಹಲವು ಕಡೆಗಳಲ್ಲಿ ಹೋಗಿ ಉದ್ಯಮಿ ಸಿಜೆ ರಾಯ್ ವ್ಯವಹಾರದ ಸಂಬಂಧ SIT ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಆದರೆ ಈವರೆಗೂ ಸಿಜೆ ರಾಯ್ ಸಾವಿಗೆ ನಿಖರ ಕಾರಣ SIT ಅಧಿಕಾರಿಗಳಿಗೆ ಲಭ್ಯವಾಗಿಲ್ಲ. SIT ಅಧಿಕಾರಿಗಳು ಇಲ್ಲಿವರೆಗಿನ ತನಿಖೆ ಮತ್ತು ಕಲೆ ಹಾಕಿರುವ ಮಾಹಿತಿಗಳ ಆಧಾರದ ಮೇಲೆ ಮುಂದಿನ ತನಿಖೆಯನ್ನ ಯಾವ ದಿಕ್ಕಿನಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಭೆ ನಡೆಸಿ ಅಧಿಕಾರಿಗಳು ನಿರ್ಧಾರ ಮಾಡಲಿದ್ದಾರೆ. ಜೊತೆಗೆ ಇಂದು ಕೇರಳದಿಂದ 4 IT ಅಧಿಕಾರಿಗಳನ್ನ ಕರೆಸಿದ SIT ವಿಚಾರಣೆ ನಡೆಸಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸಾವಿರಾರು ಟನ್ ಅದಿರು ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೇಂದ್ರ ಸರ್ಕಾರ ಸ್ವಾಮ್ಯದ ಗಣಿ ಕಂಪನಿಯಿಂದಲೇ ಸಾವಿರಾರು ಟನ್ ಅದಿರು ಕಳ್ಳತನವಾಗಿರುವುದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿರುವ NMDC ಗಣಿ ಸಂಖ್ಯೆ 1111ರ C ಬ್ಲಾಕ್ನಿಂದ ಉತ್ಕೃಷ್ಟ ಗುಣಮಟ್ಟದ 20 ಟನ್ ಕಬ್ಬಿಣದ ಅದಿರು ಕಳ್ಳ ಸಾಗಾಣಿಕೆಯಾಗಿದೆ. ಅಕ್ರಮವಾಗಿ ಅದಿರನ್ನ ಸಾಗಿಸುತ್ತಿದ್ದ ಲಾರಿ ಜನವರಿ 16ರಂದು ಪತ್ತೆಯಾಗಿತ್ತು. ಈ ಕುರಿತು ಸಂಡೂರು ಪೊಲೀಸರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಂಟಿಯಾಗಿ ದೂರು ದಾಖಲಿಸಿ ತನಿಖೆ ಕೈಗೊಂಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ
ಸಂತ್ರಸ್ತೆ ತಿಪ್ಪೇಸ್ವಾಮಿ ಎನ್ನುವ ಚಾಲಕನನ್ನ ಬಂಧಿಸಲಾಗಿತ್ತು. 250 ಟನ್ಗೂ ಅಧಿಕ ಅದಿರನ್ನ ಅಕ್ರಮ ಮಾರ್ಗದಲ್ಲಿ ಸಾಗಿಸಿರುವುದಾಗಿ ಚಾಲಕ ತಿಪ್ಪೇಸ್ವಾಮಿ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಪ್ರಕರಣದಲ್ಲಿ 5ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ವೇಳೆ ಆಂಧ್ರಪ್ರದೇಶದ ಕಬ್ಬಿಣ ಕಾರ್ಖಾನೆಗೆ 1,000 ಟನ್, ಬಳ್ಳಾರಿ ಹೊರವಲಯದ ಕಾರ್ಖಾನೆಗೆ 1,500 ಟನ್ ಅಕ್ರಮವಾಗಿ ಸಾಗಾಟ ಮಾಡಿರುವುದು ತಿಳಿದು ಬಂದಿದೆ. ಇನ್ನು ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಬೀಳಲಿದೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದಲ್ಲಿ ರಿತಿ ಕುಟುಂಬದ ಸಮಸ್ಯೆಯ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿದ ಬಳಿಕ ನಿಧಿ ನೀಡಿದಂತಹ ರಿತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಮೊತ್ತ ಜಮೆ ಮಾಡಿದೆ. ಜನವರಿ 26 ಪ್ರಶಸ್ತಿ ಪತ್ರ ನೀಡಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿತ್ತು. ಭರವಸೆಯ ಪತ್ರ ನೀಡಿ ಜಿಲ್ಲಾಡಳಿತ ಸುಮ್ಮನಾಗಿತ್ತು. ಈ ಬಗ್ಗೆ ಜನವರಿ 4ರಂದು ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಇದೀಗ ನಿನ್ನೆ ರಿತಿ ಕುಟುಂಬಕ್ಕೆ ಹಣ ಜಮೆಯಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ನೌಕರಿಗೆ ರಿತಿ ಕುಟುಂಬದ ಕಸ್ತೂರವ ಹಾಜರಾಗಿದ್ದಾರೆ. ಪಬ್ಲಿಕ್ ಟಿವಿ ವರದಿಗೆ ಗ್ರಾಮಸ್ಥರು, ರಿತಿ ಕುಟುಂಬಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಬಾಡಿಗೆದಾರನ ನಿರ್ಲಕ್ಷ್ಯಕ್ಕೆ ಕೆಆರ್ಪುರಂನ ಮಂಜುನಾಥ್ ಲೇಔಟ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ. ಬೆಂಕಿ ಅವಘಡದಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳು ಆಗಿದ್ದು ಜೀವನ್ಮರಣದ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳಾದ ಪೂರ್ಣಿಮಾ ವೆಂಕಟೇಶ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 3 ಅಂತಸ್ತಿನ ಬಿಲ್ಡಿಂಗ್ನಲ್ಲಿ ಸಂಜೆ 4 ಗಂಟೆಗೆ ಗ್ಯಾಸ್ ಸೋರಿಕೆಯ ವಾಸನೆ ಬಂದಿದ್ದು, ಇದನ್ನು ಗಮನಿಸಿದ ಬಾಡಿಗೆದಾರರು ಮನೆ ಮಾಲೀಕರ ಗಮನಕ್ಕೆ ತಂದಿದ್ದಾರೆ. ವಾಸನೆ ಬರುತ್ತಿದ್ದ 3ನೇ ಮಹಡಿಯಲ್ಲಿ ತಪಾಸಣೆ ವೇಳೆ ಲೈಟ್ ಆನ್ ಮಾಡುತ್ತಿದ್ದಂತೆ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ. 3ನೇ ಫ್ಲೋರ್ನಲ್ಲಿ ಬಾಡಿಗೆಗೆ ನವೀನ್ ಎಂಬಾತ ವಾಸವಾಗಿದ್ದ. ಈ ಹಿಂದೆ 2 ಸಲ ಗ್ಯಾಸ್ ಸೋರಿಕೆಯ ವಾಸನೆ ಬಂದರೂ ಬಾಡಿಗೆದಾರ ನವೀನ್ ನಿರ್ಲಕ್ಷ್ಯ ವಹಿಸಿದ್ದ. ಭಾರತದ ಬಳಿಕ ಬಾಂಗ್ಲಾದೇಶಕ್ಕೆ ಅಮೆರಿಕ ತೆರಿಗೆ ವಿನಾಯಿತಿ ನೀಡಿದೆ. ಅಮೆರಿಕಾಗೆ ಆಮದು ಮಾಡಿಕೊಳ್ಳುವ ಬಾಂಗ್ಲಾ ಉತ್ಪನ್ನಗಳಿಗೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಸುಂಕ 19% ಇಳಿಸಿದೆ. ಇದೇ ವೇಳೆ ಅಮೆರಿಕ ಉತ್ಪಾದಿಸಿದ ವಸ್ತುಗಳಿಂದ ತಯಾರಿಸಿದ ಆಯ್ದ ಜವಳಿ ಮತ್ತು ಉಡುಪು ಸರಕುಗಳಿಗೆ ಸುಂಕಕ್ಕೂ ವಿನಾಯಿತಿ ನೀಡಿದೆ. ಅಮೆರಿಕವು ಏಪ್ರಿಲ್ನಲ್ಲಿ ಬಾಂಗ್ಲಾದೇಶದ ರಫ್ತಿನ ಮೇಲೆ 37% ಸುಂಕವನ್ನು ವಿಧಿಸಲು ಪ್ರಸ್ತಾಪಿಸಿತ್ತು. ಇದೀಗ ತೀವ್ರ ಮಾತುಕತೆಯ ನಂತರ 19%ಕ್ಕೆ ಸುಂಕವನ್ನು ಕಡಿತಗೊಳಿಸಿದೆ ಅಮೆರಿಕ. ಇನ್ನು ಈ ಒಪ್ಪಂದಕ್ಕೆ ವಾಷಿಂಗ್ಟನ್ ವಾಣಿಜ್ಯ ಸಲಹೆಗಾರ ಶೇಖ್ ಬಶೀರ್ ಉದ್ದೀನ್ ಮತ್ತು ಯುಎಸ್ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರೀರ್ ಸಹಿ ಹಾಕಿದ್ದಾರೆ. ಇದರ ಜೊತೆಗೆ ಬಾಂಗ್ಲಾದೇಶ ಅಮೆರಿಕ ಗೋಧಿ, ಸೋಯಾಬೀನ್ ಮತ್ತು ಎಲ್ಎನ್ಜಿಯನ್ನ ಶೂನ್ಯ ಸುಂಕದಲ್ಲಿ ಆಮದು ಮಾಡಿಕೊಳ್ಳಲಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡಲು ಪಾಕಿಸ್ತಾನ ಒಪ್ಪಿಕೊಂಡಿದೆ. ಆದರೆ ಅಧಿಕೃತವಾಗಿ ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ಐಸಿಸಿ ಜೊತೆ ಮಾತುಕತೆ ವೇಳೆ ಪಾಕಿಸ್ತಾನ ಕೆಲವೊಂದು ನಿಬಂಧನೆಗಳನ್ನು ವಿಧಿಸಿದೆ. ಢಾಕಾದಲ್ಲಿ ಭಾರತ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ನಡುವೆ ತ್ರಿಕೋನ ಸರಣಿ ಆಯೋಜಿಸಬೇಕು ಅಂತ ಷರತ್ತು ಹಾಕಿದೆ. ವಿಶ್ವಕಪ್ನಿಂದ ಹೊರಬಿದ್ದ ಬಾಂಗ್ಲಾದೇಶಕ್ಕೆ ಪರಿಹಾರ ನೀಡಬೇಕು, ಪಂದ್ಯಗಳ ವೇಳೆ ಹ್ಯಾಂಡ್ ಶೇಕ್ ಪ್ರೋಟೋಕಾಲ್ ಜಾರಿ ಮಾಡಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟಿದೆ. ಈ ಬೇಡಿಕೆಗಳನ್ನು ಪೂರೈಸಿದರೆ ಮಾತ್ರ ಭಾರತದ ವಿರುದ್ಧ ಕಣಕ್ಕಿಳಿಯುವುದಾಗಿ ಪಿಸಿಬಿ ತಿಳಿಸಿದೆ. ಅಲ್ಲದೆ ಪಾಕ್ ಪ್ರಧಾನಿ ಅನುಮತಿಗೆ ಕಾಯ್ತಿರೋದಾಗಿ ಪಿಸಿಬಿ ಹೇಳಿದೆ. ಫೆಬ್ರವರಿ 15ರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಉಭಯ ತಂಡಗಳ ಮಧ್ಯೆ ಪಂದ್ಯ ನಡೆಯಲಿದೆ.